ಬರ್ತಾ ಇರೋಂಥದ್ದು ಆಸ್ಟ್ರೇಲಿಯಾ ಟೂರ್ ಆಫ್ ಇಂಡಿಯಾ. ಇಲ್ಲಿ ಭಾರತ ಮತ್ತು ಎರಡನೇ ಮ್ಯಾಚ್ ವಿಸಿಎ ಸ್ಟೇಡಿಯಂ ನಾಗ್ಪುರಲ್ಲಿ ಸ್ಪಿನ್ ಮಾಡಿದ್ದು ರೋಹಿತ್ ಶರ್ಮಾ ಅವರು. ಇಲ್ಲಿ ಟಾಸ್ ನ ಆಯ್ಕೆ ಗೆದ್ದಿದ್ದು ಕೂಡ ಭಾರತ. ಇದು ಆಸ್ಟ್ರೇಲಿಯಾಲಿ ಚೇಂಜ್ ನೋಡಬಹುದು. ಎರಡು ಡ್ಯಾನಿಯಲ್ ಸ್ಯಾಮ್ಸ್ ಬಂದಿದ್ದಾರೆ, ಅಲ್ಲಿ ನೇಥನ್ ಎಲ್ಲಿಸ್ಗೆ ಮತ್ತೆ ಶಾನ್ ಆಬರ್ಟ್, ಜಾಶ್ ಇಂಗ್ಲಿಸ್ ಅವರ ಚೇಂಜ್ ಬಂದಿರೋಂಥದ್ದು. ಸೊ ಮೊದಲನೇ ಪಂದ್ಯ ಗೆದ್ದಿದ್ದಾರೆ. ಸೊ ಅದರಿಂದ ಒಂದು ಎತ್ತಿದ ಕೈ ಇರುತ್ತೆ ಇಲ್ಲಿ ಒಂದು ಆಸ್ಟ್ರೇಲಿಯಾ ತಂಡಕ್ಕೆ. ಭಾರತದ ತಂಡದಲ್ಲೂ ಎರಡು ಚೇಂಜ್ ಇದೆ. ಜಸ್ಪ್ರೀತ್ ಬುಮ್ರಾ ಬಂದಿದ್ದಾರೆ ಉಮೇಶ್ ಯಾದವ್ಗೆ, ಮತ್ತೆ ರಿಷಬ್ ಪಂತ್ ಭುವನೇಶ್ವರ್ ಕುಮಾರ್ಗೆ ಬಂದಿರೋಂಥ ಒಂದು ಚೇಂಜ್. ಸೊ ಎರಡು ಚೇಂಜ್ ನ ತಗೊಂಡ್ಬಂದಿರೋದು ಎರಡು ತಂಡ. ಭಾರತ ಟಾಸ್ ನ ಗೆದ್ದಿದೆ. ಇಲ್ಲಿ ಆಯ್ಕೆ ಮಾಡಿರೋಂಥದ್ದು ಬೌಲಿಂಗ್. ಆರನ್ ಫಿಂಚ್ ಅವರ ಇನ್ನಿಂಗ್ಸ್ ನೋಡಿದ್ವಿ, ಚೆನ್ನಾಗಿ ಆಡಿದ್ರು. ಗ್ರೀನ್ ಅವರು ಕೂಡ ಒಂದು ರೆಡ್ ಹಾಟ್ ಫಾರ್ಮ್ ಅಲ್ಲಿ ಕಾಣಿಸ್ಕೊಂಡಿದ್ದು ಆ ಒಂದು ಮೊದಲನೇ T20 ಬೌಲಿಂಗ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಆನ್ ದ ಮನಿ ಶುರು ಮಾಡಿರೋಂಥದ್ದು. ಎಕ್ಸಲೆಂಟ್ ಡೆಲಿವರಿ, ಸೂಪರ್. ಇದು ಇಂಪ್ರೊವೈಸೇಷನ್, ತಲೆ ಮೇಲೆ ತಾಕಿರೋಂಥ ಶಾಟ್. ಇದು ಬ್ರೇವ್ ಶಾಟ್ ಬಂದಿರೋಂಥದ್ದು ನಾಯಕ ಫಿಂಚ್ ಅವರಿಂದ. ಬೌಂಡ್ರಿ ಸಿಗುತ್ತೆ, ಮೊದಲನೇ ಬೌಂಡ್ರಿ ಆಸ್ಟ್ರೇಲಿಯಾ ಮತ್ತೆ ಫಿಂಚ್ಗೆ. ಎಸ್, ಇಂಪ್ರೊವೈಸೇಷನ್ ಬೇಕಿತ್ತು, ಸಿಕ್ಕಿದೆ ಇಲ್ಲಿ. ಫುಲ್ ಟಾಸ್ ಚೆನ್ನಾಗಿ ಡಿಗ್ ಔಟ್ ಮಾಡಿದ್ದಾರೆ. ಎಸ್, ಕವರ್ ಪಾಯಿಂಟ್ ರೀಜನ್ ಅಲ್ಲಿ ಬೌಂಡ್ರಿ ಸಿಕ್ಕಿದೆ ಆರನ್ ಫಿಂಚ್ ಅವ್ರಿಗೆ. ಫುಲ್ಲರ್ ಲೆಂತ್ ಡೆಲಿವರಿನ ಮಾಡ್ಕೊಂಡು ಅದನ್ನ ಗ್ಯಾಪ್ ನ ಹುಡ್ಕೊಂಡಿರೋಂಥದ್ದು. ಎಕ್ಸಲೆಂಟ್ ಶಾಟ್, ಅದ್ಭುತವಾದ ಸ್ಟಾರ್ಟ್. ಅಕ್ಷರ್ ಪಟೇಲ್ ಈ ಸಲ ಟೋ ಎಂಡ್ ದ ಬ್ಯಾಟಲ್ ಸಿಕ್ಕಿರೋಂಥದ್ದು ಗ್ರೀನ್ ಅವರು. ಒಳ್ಳೆ ಎಫರ್ಟ್ ವಿರಾಟ್ ಕೊಹ್ಲಿ ಅವರಿಂದ, ಬಟ್ ಕಷ್ಟದ ಕ್ಯಾಚ್ ಅಂತಾನೆ ಹೇಳ್ಬೋದು. ಇದು ಟೋ ಎಂಡ್ ದ ಬ್ಯಾಟಲ್ ಸಿಕ್ಕಿದ್ದು, ಚಾನ್ಸ್ ತಗೊಳ್ತಾ ಇದ್ದಾರೆ ಕ್ಯಾಮ್ರೂನ್ ಗ್ರೀನ್ ಅವರು. ಒಳ್ಳೆ ಪ್ರಯತ್ನ, ಬಟ್ ವಿಫಲ. ಈ ಸಲ ಆನ್ ಸೈಡ್ ಅಲ್ಲಿ ಸಾಕಷ್ಟು ಶಾಟ್ಸ್. ಡೈರೆಕ್ಟ್ ಹಿಟ್ ಬೇಕಾಗಿದೆ. ಎಸ್, ಡೈರೆಕ್ಟ್ ಹಿಟ್ ಸಿಕ್ಕಿದೆ ಇಲ್ಲಿ. ಎಸ್, ಕೇಳ್ತಾರೆ ಔಟ್ ಅಂತ ಹೇಳಿ ವಿರಾಟ್ ಕೊಹ್ಲಿ ಅವರು ಕನ್ವಿನ್ಸ್ ಆಗಿದ್ದಾರೆ. ಸೂಪರ್ಬ್ ಕಲೆಕ್ಷನ್ ಕೂಡ ಇಲ್ಲಿ ಅಕ್ಷರ್ ಪಟೇಲ್ ಅವರಿಂದ. ಕ್ಯಾಮ್ರೂನ್ ಗ್ರೀನ್ ಔಟ್ ಇಲ್ಲಿ 14 for 1. ಈ ಸಲ ಗ್ಯಾಪ್ ನ ಹುಡ್ಕೊಂಡಿದ್ದಾರೆ ಆಫ್ ಸೈಡ್ ಅಲ್ಲಿ. ಲಾಂಗ್ ಆಫ್ ಫೀಲ್ಡರ್ ಹಾರ್ದಿಕ್ ಪಾಂಡ್ಯ, ಯಾವುದೇ ಒಂದು ಅವಕಾಶ ಇಲ್ಲ. ಇಂಪ್ರೊವೈಸೇಷನ್ ಇತ್ತು, ಚೆನ್ನಾಗಿ ಗ್ಯಾಪ್ ನ ಹುಡ್ಕೊಂಡಿರೋಂಥದ್ದು. ಕ್ಲೀನ್ ಬಾಲ್ಡ್ ಈ ಸಲ. ಅಕ್ಷರ್ ಪಟೇಲ್ ಅವರು ಸತತವಾಗಿ ವಿಕೆಟ್ ನ ತಗೊಂತಾರೆ. ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಇಲ್ಲಿ. ಮ್ಯಾಕ್ಸ್ವೆಲ್ ಯಾವುದೇ ಒಂದು ಕೆಲಸಕ್ಕೆ ಬಂದಿಲ್ಲ. ಗ್ಲೆನ್ ಮ್ಯಾಕ್ಸ್ವೆಲ್ ಡಕ್ ಔಟ್. 19 for 2. ಟೋ ಎಂಡ್ ದ ಬ್ಯಾಟ್ ಅಲ್ಲಿ ಸೀದಾ ಹೊಡೆದಿರೋಂಥ ಶಾಟ್ ಇದು. ಎಸ್, ಬೌಂಡ್ರಿ ಆಚೆ ಹೋಗುತ್ತೆ. ಸಿಕ್ಸರ್ ಬಂದಿದೆ ಇಲ್ಲಿ ಆರನ್ ಫಿಂಚ್ ಅವರ ಬ್ಯಾಟ್ ಇಂದ. ನಿಂತಲ್ಲೇ ಬಾರಿಸಿರೋಂಥ ಒಂದು ಶಾಟ್, ಪವರ್ಫುಲ್ ಶಾಟ್. ಕ್ಲೀನ್ ಬಾಲ್, ಯು ಮಿಸ್ ಐ ಹಿಟ್ ಅಂತ ಹೇಳಿ ಹೇಳ್ತಾ ಇರೋದು ಅಕ್ಷರ್ ಪಟೇಲ್ ಇಲ್ಲಿ. ಟಿಮ್ ಡೇವಿಡ್ ಅವರು ಕೇವಲ 2ಕ್ಕೆ ಔಟ್. ಎರಡನೇ ವಿಕೆಟ್ ಪತನ ಇಲ್ಲಿ. ಅಕ್ಷರ್ ಪಟೇಲ್ ಅವರು ತೆಗೆದಂತ ವಿಕೆಟ್. ಟಿಮ್ ಡೇವಿಡ್ 2ಕ್ಕೆ ಔಟ್. 31 for 3. ರಿವರ್ಸ್ ಅಟೆಂಪ್ಟ್ ಮಾಡಿದ್ದಾರೆ. ಎಸ್, ವೇಡ್ ಅವರ ಇನ್ನಿಂಗ್ಸ್ ನಾವು ನೋಡಿದ್ವಿ ಮೊದಲನೇ ಮ್ಯಾಚ್ ಅಲ್ಲಿ ಕೂಡ ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು. ಇಲ್ಲೂ ಕೂಡ ಅದೇ ಫಾರ್ಮ್ ನ ತಗೊಂಡ್ಬಂದಿರೋಂಥದ್ದು ಮ್ಯಾಥ್ಯೂ ವೇಡ್. ಈ ಸಲ ಕವರ್ ಮೇಲೆ ತಾಕಿರೋಂಥದ್ದು, ಬೌಂಡ್ರಿ ಸಿಗುತ್ತೆ. ಎಸ್, ಒಳ್ಳೆ ಪೊಸಿಷನ್ಗೆ ಬಂದ್ರು. ಪಾಯಿಂಟ್ ರೀಜನ್ ಅಲ್ಲಿ ಯಾವುದೇ ಒಂದು ಅವಕಾಶ ಇಲ್ಲ. ಡೀಪ್ ಥರ್ಡ್ಗೆ ಕೂಡ ಅವಕಾಶ ಇರಲಿಲ್ಲ. ಫುಲ್ ಟಾಸ್. ಎಸ್, ಜಸ್ಪ್ರೀತ್ ಬುಮ್ರಾ ಬುಮ್ರಾ ಅವರು ವಿಕೆಟ್ ನ ತೆಗೆದಿರೋಂಥದ್ದು ಇಲ್ಲಿ. ಎಕ್ಸಲೆಂಟ್ ಯಾರ್ಕರ್ ಟೋ ಕ್ರಷರ್ ಅಂತ ಹೇಳ್ತಾರೆ ಇದನ್ನ. ಬ್ಯೂಟಿಫುಲ್ ಆಗಿ ಮಾಡಿರೋಂಥ ಡೆಲಿವರಿ, ಯಾವುದೇ ಒಂದು ಅವಕಾಶ ಇರಲಿಲ್ಲ. ಅವರು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಆ ಒಂದು ಡೆಲಿವರಿನ. ಆರನ್ ಫಿಂಚ್ ಇಲ್ಲಿ 31ಕ್ಕೆ ಔಟ್. 46 for 4 ಆಸ್ಟ್ರೇಲಿಯಾ. ಕಟ್ ಮಾಡಿದ್ದಾರೆ. ಎಸ್, ಗ್ಯಾಪ್ ಅಲ್ಲಿ ಹೋಗಿರೋಂಥ ಶಾಟ್ ಇದು ಮ್ಯಾಥ್ಯೂ ವೇಡ್ ಅವರಿಂದ. ಈ ಸಲ ಕವರ್ಸ್ ಮುಖಾಂತರ ಫೀಲ್ಡರ್ ನ ಬೀಟ್ ಮಾಡಿದೆ. ಎಸ್, ಬೌಂಡ್ರಿ ಕೂಡ ಕಂಪ್ಲೀಟ್ ಆಗುತ್ತೆ. ಸರಿಯಾದ ಹಿಟ್ ಮೀ ಡೆಲಿವರಿ. ಸಾಕಷ್ಟು ಅವಕಾಶ ಇತ್ತು ಅಲ್ಲಿ ವೇಡ್ ಅವರಿಗೆ. ವಿಟ್ ಕೂಡ ಇತ್ತು. ಗ್ಯಾಪ್ ನ ಚೆನ್ನಾಗಿ ಹುಡ್ಕೊಂಡಿದ್ದಾರೆ ಆಫ್ ಸೈಡ್ ಅಲ್ಲಿ. ಈ ಸಲ ಆನ್ ಸೈಡ್ ಅಲ್ಲಿ ಹೊಡೆಯೋ ಪ್ರಯತ್ನ, ಟಾಪ್ ಎಚ್ ಆಗಿರೋಂಥದ್ದು. ಬೌಂಡ್ರಿ ಸಿಗುತ್ತೆ ಸ್ಟೀವನ್ ಸ್ಮಿತ್ ಅವರಿಗೆ. ಎಸ್, ಆಫ್ ಕಟರ್ ಡೆಲಿವರಿ ಚೆನ್ನಾಗಿ ರೀಡ್ ಮಾಡಲಿಲ್ಲ ಇಲ್ಲಿ, ಬಟ್ ಈ ಒಂದು ಬೌಂಡ್ರಿನ ತಗೊಳ್ತಾರೆ ಆಸ್ಟ್ರೇಲಿಯಾ ತಂಡ. ಫುಲ್ ಟಾಸ್. ಈ ಸಲ ಗ್ಯಾಪ್ ಅಲ್ಲಿ ಇರೋಂಥದ್ದು. ಆ ಕಡೆ ಈ ಕಡೆ ನೋಡಂಗೆ ಇಲ್ಲ, ಯಾರು ಹಿಡಿಯಕ್ಕೂ ಆಗೋದಿಲ್ಲ, ತಡೆಯಕ್ಕೂ ಆಗೋದಿಲ್ಲ. ಸೂಪರ್ ಶಾಟ್ ಮ್ಯಾಥ್ಯೂ ವೇಡ್ ಇಂದ. ಈ ಸಲ ಆನ್ ಸೈಡ್ ಅಲ್ಲಿ ನೋಡಿದಿರೋಂಥ ಶಾಟ್ ಇದು. ಇದು ಬೌಂಡ್ರಿ ಆಚೆ ಹೋಗಿದೆ. ಸೂಪರ್ ಶಾಟ್. ಆನ್ ಸೈಡ್ ಅಲ್ಲಿ ಭರ್ಜರಿಯಾಗಿ ರನ್ಸ್ ಸುರಿಮಳೆ ನಡೀತಾ ಇದೆ. 82 ಮೀಟರ್. ಫುಲ್ ಟಾಸ್. ಮತ್ತೆ ಈ ಸಲ ಆಫ್ ಸೈಡ್ ಅಲ್ಲಿ ಫೀಲ್ಡರ್ ಇಲ್ಲ, ಯಾವುದೇ ಒಂದು ಅವಕಾಶ ಇಲ್ಲ. ಬೌಂಡ್ರಿ ಆಚೆ ಹೋಗಿರೋಂಥ ಶಾಟ್. ಈ ಸಲ ಆನ್ ಸೈಡ್ ಅಲ್ಲಿ
ಮತ್ತೆ ಅದೇ ರಿಸಲ್ಟ್ ಸಿಗುತ್ತೆ. ಎಸ್, ಒಳ್ಳೆ ಫಿನಿಶ್ ಕೊಡ್ತಾ ಇರೋಂಥದ್ದು ಇಲ್ಲಿ ಮ್ಯಾಥ್ಯೂ ವೇಡ್ ಅವರು 43ಕ್ಕೆ ರೀಚ್ ಆಗಿದ್ದಾರೆ. ಅಷ್ಟು ಚೆನ್ನಾಗಿ ಮೀಟದ ಬ್ಯಾಟ್ ಅಲ್ಲಿ ಸಿಕ್ಕಿಲ್ಲ, ಬಟ್ ಅಂದ್ರೂ ಕೂಡ ಇದು ಬೌಂಡ್ರಿ ಆಚೆ ಹೋಗಿರೋಂಥ ಶಾಟ್. ರನ್ಸ್ನ ಸುರಿಮಳೆ. ಓ, ಚಾನ್ಸ್ ಇದೆ. ಎಸ್, ರನ್ ಔಟ್ ಆಗುತ್ತೆ ಇಲ್ಲಿ ಕೊನೆ ಡೆಲಿವರಿ ಇಲ್ಲಿ. ಸೊ 94-5ಗೆ ಮುಗಿಸ್ತಾರೆ ಈ ಒಂದು 8 ಓವರ್ ಅಲ್ಲಿ. ಸೀದಾ ಅಲ್ಲಿ ಒಳ್ಳೆ ಫೀಲ್ಡಿಂಗ್ ಮಾಡಿರೋಂಥದ್ದು ಪಟೇಲ್ ಅವರು. ಯಾವುದೇ ಒಂದು ಅವಕಾಶ ಇರಲಿಲ್ಲ ರನ್ನಿಗೆ. ಮ್ಯಾಥ್ಯೂ ವೇಡ್ ಅವರ ಇನ್ನಿಂಗ್ಸ್ ಒಳ್ಳೆ ಇನ್ನಿಂಗ್ಸ್ ಆಡಿದಿರಂಥದ್ದು. ಇಲ್ಲಿ ಆಸ್ಟ್ರೇಲಿಯಾ ತಂಡ ನೋಡಬಹುದು 31 ಆರನ್ ಫಿಂಚ್ ಆದರೆ 43 ಮ್ಯಾಥ್ಯೂ ವೇಡ್ ಇಂದ. 94-5 8 ಓವರ್ ಅಲ್ಲಿ ಬೇಕಾಗಿರೋಂಥದ್ದು. 91-48 ಬಾಲ್ ಅಲ್ಲಿ ಭಾರತ ತಂಡಕ್ಕೆ ಈ ಒಂದು ಎರಡನೇ T20I ಗೆಲ್ಲೋದಕ್ಕೆ, ಲೆವೆಲ್ ಮಾಡೋದಕ್ಕೆ ಸೀರೀಸ್ ಒಂದು ಅವಕಾಶ ಇದೆ. ಎಸ್, ಇಲ್ಲಿ 130 ಇನ್ನಿಂಗ್ಸ್. ಎಕ್ಸಲೆಂಟ್ ಬ್ಯಾಟರ್ ನಾಯಕ ರೋಹಿತ್ ಶರ್ಮಾ. ಅದರ ಜೊತೆಗೆ KL ರಾಹುಲ್ ಕೂಡ ಇಂದಿನ ಮ್ಯಾಚ್ ಅಲ್ಲಿ ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು. KL ರಾಹುಲ್ ಅವರಿಂದ ಒಂದು ಅರ್ಧ ಶತಕ. ಜಾಶ್ ಹೇಜಲ್ವುಡ್ 32 ಮ್ಯಾಚ್ 48 ವಿಕೆಟ್ ತೆಗೆದಿರುವಂತದ್ದು. 4 for 12 ಅವರ ಬೆಸ್ಟ್. ಒಳ್ಳೆ ಸ್ಟಾರ್ಟ್. KL ರಾಹುಲ್ ಆಫ್ ದ ಮಾರ್ಕ್. ಭಾರತ ತಂಡ ಕೂಡ ಆಫ್ ದ ಮಾರ್ಕ್ ಆಗಿದ್ದಾರೆ. ಇದು ಸೂಪರ್ ಶಾಟ್ ಬಂದಿರೋದು. ದೊಡ್ಡದಿರೋದು ಆನ್ ಸೈಡ್ ಅಲ್ಲಿ ಬ್ರೆಡ್ ಅಂಡ್ ಬಟರ್ ಶಾಟ್ ಅಂತ ಹೇಳ್ಬೋದು. ಬೌಂಡ್ರಿ ಆಚೆ ಹೋಗಿರೋಂಥದ್ದು ರೋಹಿತ್ ಶರ್ಮಾ ಅವರ ಬ್ಯಾಟ್ ಇಂದ. ಚೆನ್ನಾಗಿ ರೀಡ್ ಮಾಡಿದ್ರು. ಎಕ್ಸಲೆಂಟ್ ಆಗಿ ತಾಕಿರೋದು. ಎಂತ ಬೆರಗಾಗುವಂತ ಶಾಟ್ ಇದು. ಆನ್ ಸೈಡ್ ಅಲ್ಲಿ ಟೀಪ್ ಸ್ಕ್ವೇರ್ ಲೆಗ್ ತಲೆ ಮೇಲೆ ತಾಕಿರೋದು. ಒಳ್ಳೆ ಶಾಟ್ ಇದು. ನೋಡೋದಕ್ಕೆ ಬಹಳ ಖುಷಿ ಆಗುತ್ತೆ. ರೋಹಿತ್ ಶರ್ಮಾ ಅವರು ಈ ಒಂದು ಬೆಂಕಿ ಫಾರ್ಮ್ ಅಲ್ಲಿ ಇರೋಂಥದ್ದು. ಫ್ಲಿಕ್ ಮಾಡಿದ್ದಾರೆ ಆನ್ ಸೈಡ್ ಅಲ್ಲಿ KL ರಾಹುಲ್ ಅವರಿಂದ. ಈ ಸಲಿ ಇದು ಬೌಂಡ್ರಿ ಆಚೆ ಹೋಗುತ್ತೆ. 20ಕ್ಕೆ ನೋ ಲಾಸ್. ಇದು ಎಷ್ಟು ಚೆನ್ನಾಗಿ ಫ್ಲಿಕ್ ಮಾಡಿರೋದು. ಬೌಂಡ್ರಿ ಆಚೆ ಕಳಿಸಿದ್ದಾರೆ KL ರಾಹುಲ್ ಅವರು ಈ ಸಲಿ. ರಸದೌತಣ ಇಲ್ಲಿ ಬಂದಿರೋಂಥ ಒಂದು ಪ್ರೇಕ್ಷಕರಿಗೆ ಕೂಡ ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲ್. ಎಸ್, ನೋಡೋದಕ್ಕೆ ಖುಷಿ ಆಗುತ್ತೆ. ಆನ್ ಸೈಡ್ ಅಲ್ಲಿ ತುಂಬಾನೇ ಪವರ್ಫುಲ್ ಆಗಿ ಹೊಡೆದಿರೋಂಥ ಶಾಟ್ ಇದು. ಈ ಸಲ ಜಾಗ ಮಾಡಿಕೊಂಡು ಆಫ್ ಸೈಡ್ ಅಲ್ಲಿ ತಲೆ ಮೇಲೆ ತಾಕಿರೋಂಥ ಶಾಟ್. ರೋಹಿತ್ ಶರ್ಮಾ ಅವರು ಬೆಂಕಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಸ್ಪಿನ್ನರ್ಸ್ ಆಗಿರ್ಬೋದು, ಫಾಸ್ಟ್ ಬೌಲರ್ಸ್ ಆಗಿರ್ಬೋದು. ಈ ಸಲ ಝಾಂಪಾ ಅವ್ರಿಗೆ ತರಾಟೆಗೆ ತಗೊಳ್ತಾ ಇರೋದು. ಕ್ಲೀನ್ ಬಾಲ್. ಝಾಂಪಾ ಅವ್ರಿಗೆ ಮೊದಲನೇ ವಿಕೆಟ್ ಇಲ್ಲಿ. KL ರಾಹುಲ್ ಅವರು ಡಿಸಪಾಯಿಂಟ್ ಆಗಿದ್ದಾರೆ. ಕ್ರಾಸ್ ದ ಲೈನ್ ಆಡದ ಒಂದು ಪ್ರಯತ್ನ ಮಾಡಿರೋದು, ಮಿಸ್ ಮಾಡಿದ್ರು. ಅಷ್ಟು ಬೌನ್ಸ್ ಆಗಿಲ್ಲ ಕೂಡ. KL ರಾಹುಲ್ 10ಕ್ಕೆ ಔಟ್. 39 for 1 ಇಂಡಿಯಾ. ಇಂಟೆಲಿಜೆಂಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲಿ. ಶಾರ್ಟ್ ಥರ್ಡ್ ಒಳಗಡೆ ಇತ್ತು. ಜಸ್ಟ್ ಗೈಡ್ ಮಾಡಬೇಕಾಗಿತ್ತು ಅಷ್ಟೇ. ವಿರಾಟ್ ಕೊಹ್ಲಿ ಇಲ್ಲಿ ಒಳ್ಳೆ ಶಾಟ್, ಒಳ್ಳೆ ಬೌಂಡ್ರಿ ಕೂಡ ಸಿಗುತ್ತೆ. ಮಿಡ್ ಆಫ್ ಒಳಗಡೆ ಇಟ್ಕೊಂಡಿದ್ರು. ಮ್ಯಾಕ್ಸ್ವೆಲ್ ಅವರಿಗೆ ಯಾವುದೇ ಒಂದು ಅವಕಾಶ ಇಲ್ಲ. 50 ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ ಭಾರತ ತಂಡ. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡಿರೋದಷ್ಟೇ. ಮುಂದೆ ನುಗ್ಗು ಹೊಡೆದಿರೋಂಥ ಶಾಟ್. ಇದು ಕೂಡ ಬೌಂಡ್ರಿ. ಆ ಕಡೆ ಈ ಕಡೆ ನೋಡೋದ್ ಬೇಕಾಗೇ ಇಲ್ಲ. ಗೀಟ್ ಹಾಕೊಂಡು ಹೋಗಿರೋಂಥ ಒಂದು ಶಾಟ್ ಇದು. ವಿರಾಟ್ ಕೊಹ್ಲಿ ಆನ್ ಫೈರ್. ಮುಂದೆ ನುಗ್ಗಿ ಹೊಡೆದಿರೋಂಥ ಶಾಟ್. ಮತ್ತೆ ಯಾವುದೇ ಒಂದು ಅವಕಾಶ ಇರಲಿಲ್ಲ. ಈ ಸಲ ಕ್ಲೀನ್ ಬೋಲ್ಡ್. ಝಾಂಪಾ ಅವರಿಗೆ 2ನೇ ವಿಕೆಟ್ ಇಲ್ಲಿ ಸಿಕ್ಕಿರೋಂಥದ್ದು. ಪ್ರೈಸ್ ವಿಕೆಟ್ ವಿರಾಟ್ ಕೊಹ್ಲಿ ಅವರ ವಿಕೆಟ್. ನಿರಾಸೆ ಆಗಿದೆ ಇಲ್ಲಿ. ಅದು ಮುಂದೆ ನುಗ್ಗಿ ಪ್ರಯತ್ನ ಮಾಡಿದ್ದು, ಮಿಸ್ ಮಾಡಿದ್ರು ಕಂಪ್ಲೀಟ್ ಆಗಿ ಲೈನ್. ಕೊಹ್ಲಿ 11ಕ್ಕೆ ಔಟ್. 55 for 2. ಸೂರ್ಯಕುಮಾರ್ ಯಾದವ್ ಫುಲ್ಲರ್ ಲೆಂತ್ ಡೆಲಿವರಿ. ಎಸ್, ಅಂಪೈರ್ ಇಲ್ಲಿ ಔಟ್ ಅಂತ ಹೇಳಿ ಕೊಟ್ಟಿದ್ದಾರೆ. 3ನೇ ವಿಕೆಟ್ ಸಿಕ್ಕಿರೋಂಥದ್ದು. ಬಟ್ ಕ್ಲೀನ್ ಆಗಿ ಬೂಟ್ಗೆ ಬಿದ್ದಿರೋಂಥದ್ದು. ಕಾನ್ಫಿಡೆಂಟ್ ಆಗಿದ್ರು ಝಾಂಪಾ ಅವರು. ಅಂಪೈರ್ ಅವರು ಕೂಡ ಸಾಥ್ ಕೊಟ್ಟಿರೋಂಥದ್ದು ಇಲ್ಲಿ. ಸೂರ್ಯಕುಮಾರ್ ಯಾದವ್ ಡಕ್ಔಟ್. 55 for 3. ಬ್ಯೂಟಿಫುಲ್. ಇದನ್ನ ನೋಡೋದಕ್ಕೆ ಖುಷಿ ಆಗತ್ತೆ. ನಿಂತಲ್ಲೇ ಬಾರಿಸಿರೋಂಥ ಒಂದು ಶಾಟ್ ಇದು. ಇನ್ಸೈಡ್ ಔಟ್ ಕವರ್ಸ್ ಮೇಲೆ ಆಡಿರೋಂಥ ಶಾಟ್. ಶಾನ್ ಆಬರ್ಟ್ ಇಲ್ಲಿ ತರಾಟೆಗೆ ತಗೊಂತಾರಂಥದ್ದು ರೋಹಿತ್ ಶರ್ಮಾ ಅವರು. ಮತ್ತೊಂದು ಬೌಂಡ್ರಿ ಬಂದಿದೆ ಇಲ್ಲಿ. ಪೂರ್ ಡೆಲಿವರಿ, ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿರೋಂಥದ್ದು ಇಲ್ಲಿ ಡಾಕ್ಟರ್ ರೋಹಿತ್ ಶರ್ಮಾ ಅವರು ಅಂತ ಹೇಳ್ಬೋದು. ಸರ್ವೈವ್ ಆಗೋದಕ್ಕೆ. ಎಸ್, ಇದು ಈ ಸಲ ಆಫ್ ಸೈಡ್ ಅಲ್ಲಿ ಬಂದಿರೋಂಥ ಶಾಟ್. ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟ್ ಇಂದ ಇನ್ಸೈಡ್ ಔಟ್. ಚೆನ್ನಾಗಿ ತರಾಟೆಗೆ ತಗೊಳ್ತಾ ಇದ್ದಾರೆ ಆಸ್ಟ್ರೇಲಿಯನ್ ಬೌಲರ್ಸ್ ನ. ಕಾನ್ಫಿಡೆಂಟ್ ಆಗಿ ಹೊಡೆದಿರೋಂಥ ಶಾಟ್ ಇದು. 1 ಬೌನ್ಸ್ ಬೌಂಡ್ರಿ. ರೋಹಿತ್ ಶರ್ಮಾ ಅವರಿಗೆ ಕೂಡ ಖುಷಿನ ಕೊಟ್ಟಿದೆ. ಈ ಸಲ ಟೋ ಎಂಡ್ ಆಫ್ ದ ಬ್ಯಾಟ್ ಅಲ್ಲಿ ಕನೆಕ್ಟ್ ಮಾಡಿಲ್ಲ. ಫೀಲ್ಡರ್ ಬರ್ತಾ ಇದ್ದಾರೆ ಇಲ್ಲಿ ಕವರ್ಸ್ ಅಲ್ಲಿ. ಎಸ್, ಆರನ್ ಫಿಂಚ್ ಅವರು ತಗೊಂಡಿರೋದು. ಕಮಿನ್ಸ್ ಅವ್ರಿಗೆ ಒಂದು ವಿಕೆಟ್. ಅಗೇನ್ಸ್ಟ್ ದ ರನ್ ಆಫ್ ಪ್ಲೇ ಆಗಿರೋಂಥದ್ದು ಇಲ್ಲಿ. ಹಾರ್ದಿಕ್ ಪಾಂಡ್ಯ ಅವರು ಒಂದು ಬೌಂಡ್ರಿನ ಹುಡುಕಾಟದಲ್ಲಿ ಟಾಪ್ ಎಡ್ಜ್ ಮಾಡಿರೋದು. ಸುಲಭವಾದ ಕ್ಯಾಚ್.
ತಗೊಂಡಿರುವಂಥದ್ದು ಆರನ್ ಫಿಂಚ್ ಅವರು. ಪ್ಯಾಟ್ ಕಮಿನ್ಸ್ ಅವ್ರಿಗೆ ಒಂದು ವಿಕೆಟ್. ಹಾರ್ದಿಕ್ ಪಾಂಡ್ಯ 9ಕ್ಕೆ ಔಟ್, 77 4. ಇದು ನೋಡೋದಕ್ಕೆ ಖುಷಿ ಕೊಡುತ್ತೆ, ಯಾಕಂದ್ರೆ ಜಸ್ಟ್ ಟೈಮಿಂಗ್ ಬೇಕಾಗಿತ್ತು, ಅದನ್ನೇ ಮಾಡಿರೋಂಥದ್ದು. ವೇಟ್ ಮಾಡಿ ಆಡಿದ್ರು, ಅಲ್ಲಿ ಗ್ಯಾಪ್ ನ ಚೆನ್ನಾಗಿ ಉಡ್ಕೊಂಡಿರುವಂಥದ್ದು. ಸುಲಭವಾಗಿ ಸೂಜಿಗೆ ದಾರ ಪೋಣಿಸಿದಾಗೆ ಆಡ್ತಾ ಇರೋಂಥ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇರೋದು ಇಲ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟಿಂದ. ಡಿಕೆ ಈಸಿ ಪಿಕಿಂಗ್ಸ್, ಇದು ಪ್ಯಾಡಲ್ ಹಾಕಿರೋಂಥ ಒಂದು ಡೆಲಿವರಿ, ಚೆನ್ನಾಗಿ ಸ್ಟ್ರಾಂಗ್ ಆಗಿ ಆಡೋಂಥ ಒಂದು ಪ್ಲೇಯರ್ ಇದು ದಿನೇಶ್ ಕಾರ್ತಿಕ್. ರೀಡ್ ಮಾಡಿದ್ರು, ಪೇಸ್ನ ಚೆನ್ನಾಗಿ ಟೈಮ್ ಮಾಡಿದ್ರು ಕೂಡ ಬೌಂಡ್ರಿ ಆಚೆ ಕಳಿಸಿರೋಂಥದ್ದು ದಿನೇಶ್ ಕಾರ್ತಿಕ್ ಅವರ ಬ್ಯಾಟಿಂದ. ಭರ್ಜರಿ ಸಿಕ್ಸರ್. ಇಲ್ಲಿ ತೊಂದರೆಗೆ ಇರೋಂಥದ್ದು ಆಸ್ಟ್ರೇಲಿಯಾ. ಸ್ಲೋ ಡೆಲಿವರಿ ಮತ್ತೆ ಆನ್ ಸೈಡ್ ಅಲ್ಲಿ ಚೆನ್ನಾಗಿ ಆಡಿರೋಂಥದ್ದು, ಗ್ಯಾಪ್ ನ ಹುಡ್ಕೊಂಡಿದ್ದಾರೆ. ಸೊ ಗೆದ್ದಿರೋದು ಇಲ್ಲಿ ಭಾರತ ತಂಡ 92, 7.2 ಓವರ್ಸ್ ಅಲ್ಲಿ. ಸೊ ಲೆವೆಲ್ ಮಾಡ್ತಾರೆ ಸೀರೀಸ್ ಕೂಡ. ಭಾರತ ಗೆದ್ದಿರೋಂಥದ್ದು 6 ವಿಕೆಟ್ ಅಲ್ಲಿ. ಸೊ 1-1 ಆಗುತ್ತೆ ಈ ಒಂದು ಸೀರೀಸ್. ಸೊ ಖಂಡಿತ ಆ ಒಂದು 3ನೇ T20I ನೋಡ್ಬೇಕಾಗುತ್ತೆ. ಭಾರತ ಗೆದ್ದಿರೋಂಥದ್ದು 6 ವಿಕೆಟ್ ಅಲ್ಲಿ ಈ 2ನೇ T20I ಪಂದ್ಯ. ಸೊ ಇಲ್ಲಿ ಸಮರಿ ನೋಡಬಹುದು, ಆಸ್ಟ್ರೇಲಿಯಾ 90ಕ್ಕೆ 5, ಭಾರತ ಇಲ್ಲಿ 92ಕ್ಕೆ 4, 46 ಪ್ಲೇಯರ್ ಆಫ್ ದ ಮ್ಯಾಚ್ ರೋಹಿತ್ ಶರ್ಮಾ. ಭಾರತ ಗೆದ್ದಿರೋಂಥದ್ದು 6 ವಿಕೆಟ್ ಅಲ್ಲಿ, 4 ಬಾಲ್ ಕೂಡ ಸೀರೀಸ್ ಲೆವೆಲ್ ಆಗುತ್ತೆ 1-1. ಸೊ ಭಾರತ ಇಲ್ಲಿ ಜಯ ಗಳಿಸಿದರೆ ಹೈದರಾಬಾದ್ಗೆ 3ನೇ T20I ಕೊನೆ ಪಂದ್ಯ.